ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಸಂಕ್ರಾಂತಿ ಹೊತ್ತಿಗೆ ದೊಡ್ಡ ಮಟ್ಟದ ಕ್ರಾಂತಿ ಆಗುವ ಸುಳಿವು ಸಿಗ್ತಿದೆ. ಅದು ಕೈಪಾಳ್ಯದಲ್ಲೂ ಬಿಜೆಪಿ ಪಾಳ್ಯದಲ್ಲೂ ಕೂಡ. ಬಿಜೆಪಿ ಕಾಂಗ್ರೆಸ್ ಎರಡೂ ಕಡೆಗೂ ದೊಡ್ಡ ಮಟ್ಟದ ಬದಲಾವಣೆಯ ಸುಳಿವು ಸಿಗ್ತಿದೆ. ಬಿಜೆಪಿಯಲ್ಲಿ ಯತ್ನಾಳ್ ಅವರಿಗೆ ಕೊನೆಗೂ ಒಂದು ಪ್ರಮುಖ ಸ್ಥಾನಮಾನ ಒಲಿದು ಬರುವಂಥ ವಿಚಾರ ಈಗ ಕೇಳಿ ಬರ್ತಾ ಇರೋದು. ಯಡಿಯೂರಪ್ಪನವರ ಅಖಾಡಕ್ಕಿಳಿದು ಯಾರು ರೆಬಲ್ಸ್ ಇದ್ದಾರೋ ಅವರ ವಿರುದ್ಧ ಕ್ರಮ ಗ್ಯಾರಂಟಿ, ಅನುಮಾನವೇ ಬೇಡ ಅಂತ ಗುಡುಗಿದ ಮರುದಿನವೇ ಬರ್ತಿರುವ ಸುದ್ದಿ ಏನು ಹಾಗಾದ್ರೆ? ಮತ್ತು ಅಮಿತ್ ಶಾ ಅವರ ಸಂದೇಶವನ್ನ ಸ್ವತಃ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ಥಾನಮಾನದ ವಿಚಾರ, ಬಿಜೆಪಿಯಲ್ಲಿ ಯಾವ ಮಾದರಿಯಲ್ಲಿ ಸರ್ಜರಿ ಆಗಲಿದೆ, ಯಾರ್ಯಾರಿಗೆ ಅವಕಾಶಗಳು ಒಲಿದು ಬರಲಿದೆ ಅನ್ನುವ ವಿಷಯ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಎಲ್ಲ ಜಟಾಪಟಿಯ ನಡುವೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಭರ್ಜರಿ ಪ್ರಯತ್ನ ಆಗ್ತಿದೆ, ಮತ್ತೊಂದು ಕಡೆ ಬಿಜೆಪಿ ಅಧ್ಯಕ್ಷರ ಬದಲಾವಣೆನೂ ಆಗಬೇಕು ಅಂತ ಕೂಗು ಎದ್ದಿದೆಯಲ್ಲ. ಆದರೆ ಬಿಜೆಪಿ ಹೈಕಮಾಂಡ್ ಸದ್ಯಕ್ಕಂತೂ ವಿಜಯೇಂದ್ರ ಕೆಳಗಿಳಿಸೋ ಆಲೋಚನೆಯಲ್ಲಿಲ್ಲ. ಚುನಾವಣೆ ಆಗುತ್ತೆ, ಅಧ್ಯಕ್ಷ ಚುನಾವಣೆ ಆಗುತ್ತೆ, ವಿಜಯೇಂದ್ರ ಅವ್ರನ್ನೇ ಮರು ಆಯ್ಕೆ ಮಾಡುವಂತಹ ಸಾಧ್ಯತೆ 99% ಇದೆ ಅಂತಲೇ ಹೇಳಲಾಗ್ತಿರೋದು. ಆದರೆ ಇದರ ನಡುವೆ ರಾಜ್ಯ ಬಿಜೆಪಿಗೆ ಒಂದು ಸರ್ಜರಿ ಫಿಕ್ಸ್ ಆಗಿದೆ. ಈಗ ಸರ್ಜರಿ ಮಾಡೋದಂತೂ ಫಿಕ್ಸ್ ಆಗಿದೆ. ಈ ಹೊತ್ತಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ಗೆ ಸ್ಥಾನಮಾನ ಒಲಿದು ಬರಲಿದೆ ಅನ್ನೋದು ಸಿಗ್ತಿರುವ ಸುದ್ದಿ. ಯತ್ನಾಳ್ ಅವ್ರಿಗೆ ನೇರವಾಗಿ ಕೊಡಬಹುದು, ಅಥವಾ ನನಗೆ ಸಿಕ್ಕಿದ್ರೆ ದೊಡ್ಡ ಕುರ್ಚಿನೇ ಸಿಗಬೇಕು, ಇದೆಲ್ಲ ಬೇಡ ಅನ್ನೋ ರೀತಿ ಅವರು ಬಯಸಿದ್ರೆ ಅವರ ಬಣದವ್ರಿಗೆ, ಅವರು ಹೇಳಿದವ್ರಿಗೆ ಸ್ಥಾನಮಾನವನ್ನು ಕೊಡಬಹುದು. ಯಾವ ರೀತಿ ಹಾಗಾದರೆ ಬಿಜೆಪಿಯಲ್ಲಿ ಸರ್ಜರಿ ಆಗ್ತಿರೋದೀಗ? ನಂಬರ್ 1, ಈಗಾಗಲೇ ಚರ್ಚೆ ಮಾಡಿದ್ದೀವಿ ನಾವು, ಪದಾಧಿಕಾರಿಗಳು, ಉಪಾಧ್ಯಕ್ಷರು ಇವರೆಲ್ಲರ ಬದಲಾವಣೆ ಆಗಲೇಬೇಕು ಅನ್ನೋ ಕೂಗೆದ್ದಿತ್ತು. ಅದನ್ನು ಹೈಕಮಾಂಡ್ ಓಕೆ ಮಾಡಿದೆ. ಅಂದರೆ ವಿಜಯೇಂದ್ರ ಬಣದವರೇ ಎಲ್ಲ ಕಡೆ ತುಂಬು ತುಳುಕ್ತಿದ್ದಾರೆ ಅನ್ನೋದೇ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಪಕ್ಷ ಸಂಘಟನೆಗೆ ಬೇಕಾಗಿರುವಂಥ ಚತುರತೆ ಇರೋರು, ಲವಲವಿಕೆ ಇರೋರು, ಕೆಲಸ ಮಾಡೋರ್ಗೆ ಅವಕಾಶ ಇಲ್ಲ ಅಂತ ಅಂಥವ್ರನ್ನ ಹುಡುಕಿ ಆಯಕಟ್ಟಿನ ಜಾಗದಲ್ಲಿ ಕೂರಿಸೋದಕ್ಕೆ ಈಗ ತಯಾರಿ ಆಗ್ತಿದೆ. ಅದು ಒಂದು ಕಡೆ. ಇನ್ನೊಂದು ಪ್ರಮುಖ ವಿಚಾರ, ಕೋರ್ ಕಮಿಟಿ. ಕೋರ್ ಕಮಿಟಿಯಲ್ಲಿ ನಾನಿಲ್ಲ ಅನ್ನೋದೊಂದು ಯತ್ನಾಳ್ ಅವ್ರು ಯಾವಾಗಲೂ ಹೇಳ್ತಾರಲ್ಲ ಬೇರೆ ರೀತಿಯಲ್ಲಿ, ಅವ್ರದ್ದೇ ಸ್ಟೈಲಲ್ಲಿ. ನಾವೇನು ದೊಡ್ಡ ನಾಯಕನ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಕೋರ್ ಕಮಿಟಿ ಸದಸ್ಯನೂ ಅಲ್ಲ ಏನೂ ಅಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ರು. ಕೋರ್ ಕಮಿಟಿಯಲ್ಲಿದ್ದರೆ ಪಕ್ಷದ ಪ್ರಮುಖ ನಿರ್ಧಾರಗಳನ್ನು ತಗೊಳ್ಳುವಾಗ ಅವರ ಪಾತ್ರ ಇರುತ್ತೆ. ಈಗ ಯತ್ನಾಳ್ ಅವ್ರಿಗೆ ಕೋರ್ ಕಮಿಟಿ ಸದಸ್ಯ ಸ್ಥಾನಮಾನವನ್ನು ಹೈಕಮಾಂಡ್ ಕಲ್ಪಿಸಿದ್ರೆ, ವಿಜಯೇಂದ್ರ ಯಾವುದೇ ತೀರ್ಮಾನ ತಗೊಳ್ಳೋದಕ್ಕೆ ಹೋದ್ರೂ ಕೂಡ ಅಲ್ಲಿ ಯತ್ನಾಳ್ ಅವರ ಮಾತು ಇರುತ್ತೆ. ಯತ್ನಾಳ್ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡೇ ಮಹತ್ವದ ನಿರ್ಧಾರಗಳಾಗಬೇಕಾಗತ್ತೆ. ಹಾಗಾಗಿ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಈ ಬಾರಿ ಸ್ಥಾನಮಾನ ಪಡೆಯುವ ಸಾಧ್ಯತೆ ದಟ್ಟವಾಗಿದೆ ಅಂತಾನೆ ಹೇಳಲಾಗ್ತಿರೋದು. ಯತ್ನಾಳ್ ನೇರವಾಗಿ ತಾನೇ ಕೋರ್ ಕಮಿಟಿ ಸದಸ್ಯರಾಗ್ತಾರೋ ಅಥವಾ ಅವರ ಬಣದವರಿಗೆ ಅವಕಾಶ ಮಾಡಿಕೊಡ್ತಾರೋ ಕಾದ್ ನೋಡ್ಬೇಕು. ಈಗ ಯಡಿಯೂರಪ್ಪನವರು, ಸದಾನಂದ ಗೌಡರು, ಜೋಶಿ ಅವರು, ಬಸವರಾಜ ಬೊಮ್ಮಾಯಿ ಅವರು, ಕಟೀಲ್ ಅವರು, ಸಿ.ಟಿ. ರವಿ, ಅಶ್ವಥ್ ನಾರಾಯಣ ಅವರು, ಆರ್ ಅಶೋಕ್, ಶ್ರೀರಾಮುಲು, ನಿರ್ಮಲ್ ಕುಮಾರ್ ಸುರಾನ, ಗೋವಿಂದ ಕಾರಜೋಳ ಇವರೆಲ್ಲ ಇದ್ದಾರೆ ಸದಸ್ಯರಾಗಿ. ಈಗ ಕೋರ್ ಕಮಿಟಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಳ ಮಾಡೋದು, ಕೆಲವರನ್ನ ಬಹುತೇಕರನ್ನ ಮುಂದುವರಿಸೋದು, ಅವ್ರ ಜೊತೆಗೆ ಸುನಿಲ್ ಕುಮಾರ್, ರವಿಕುಮಾರ್, ವಿ ಸೋಮಣ್ಣ ಅವ್ರಿಗೂ ಕೂಡ ಕೋರ್ ಕಮಿಟಿಯಲ್ಲಿ ಅವಕಾಶ ಮಾಡಿಕೊಡುವಂಥ ದಟ್ಟ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಿದೆ. ಸಿ.ಟಿ. ರವಿ, ಕಟೀಲ್ ಅವ್ರನ್ನೆಲ್ಲ ಮುಂದುವರಿಸೋದು, ಕೆಲವರಿಗೆ ಅವಕಾಶ ಮಾಡಿಕೊಡೋದು. ರೆಬೆಲ್ ಬಣ ಅಂತ ಏನು ಗುರುತಿಸ್ಕೊಂಡಿದೆಯಲ್ಲ, ಅವ್ರಿಗೆ ಹೈಕಮಾಂಡ್ ಆಶೀರ್ವಾದ ಸಿಕ್ಕಿದೆ. ಅದನ್ನ ಇವತ್ತೂ ಕೂಡ ಯತ್ನಾಳ್ ಗುಡುಗಿದ್ರು. ಮೀಡಿಯಾದಲ್ಲಿ ಅಖಾಡಕ್ಕೆ ಯಡಿಯೂರಪ್ಪ, ಯತ್ನಾಳ್ಗೆ ಆಘಾತ ಅಂತೆಲ್ಲ ಹೇಳ್ತಿದ್ರಿ. ಯಡಿಯೂರಪ್ಪ ಬರಲಿ, ಏನೇ ಬರಲಿ, ನನಗಂತೂ ಯಾವುದೇ ತೊಂದರೆ ಆಗಲ್ಲ, ಹೈಕಮಾಂಡ್ ಆಶೀರ್ವಾದ ಇದೆ ಅನ್ನೋ ಅರ್ಥದಲ್ಲೇ ಮಾತಾಡಿದ್ರು. ಮತ್ತು ನಾನು ಯಾರಿಗೂ ಅಂಚಲ್ಲ, ನನ್ನ ಹೋರಾಟ ಮುಂದುವರಿಯುತ್ತೆ, ವಕ್ಫ್ ಒಂದು ಇಂಚು ಜಾಗವೂ ಉಳಿಸಲ್ಲ, ಎಲ್ಲ ಆಸ್ತಿಯನ್ನು ವಾಪಸ್ ಪಡೆದು ದಲಿತರಿಗೆ, ಹಿಂದುಳಿದವ್ರಿಗೆ ಮನೆ ಕಟ್ಟಿಸ್ಕೊಡೋ ತನಕ ನಾವು ಬಿಡಲ್ಲ ಅನ್ನೋ ರೀತಿಯಲ್ಲಿ ಸವಾಲು ಹಾಕಿದ್ದಾರೆ. ಅದೆಲ್ಲ ಗಮನಿಸಿದ್ದೀವಿ. ಅದರ ನಡುವೆ ನಾವು ಮಾಡಿರುವಂಥ ವಕ್ಫ್ ರಿಪೋರ್ಟ್ಗೆ ಅಮಿತ್ ಶಾ ಅವರ ಮೆಚ್ಚುಗೆ ಸಿಕ್ಕಿದೆ. ಇದನ್ನು ಇನ್ನೂ ಕೆಳ ಹಂತಕ್ಕೂ ತಗೊಂಡು ಹೋಗಿ, ಅಂದರೆ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀರಿ, ತಾಲೂಕು ಮಟ್ಟದಲ್ಲೂ ಮಾಡಿ, ಊರಿಗೂ ಕೂಡ ತಲುಪಿಸ್ಬೇಕು ಈ ಹೋರಾಟವನ್ನು, ಜಾಗೃತಿಯನ್ನು ಅನ್ನೋ ಆದೇಶ ಕೊಟ್ಟು ಕಳಿಸಿದ್ದಾರೆ. ಚೆನ್ನಾಗಿ ಮಾಡಿ ಅಂತ ಬೆನ್ನು ತಟ್ಟು ಕಳಿಸಿದ್ದಾರೆ ಅಮಿತ್ ಶಾ ಅವರು. ಸೊ ಹೈಕಮಾಂಡ್ ಆಶೀರ್ವಾದ ಇದೆ, ಯಾರು ಬಂದರೂ ನಮಗೇನು ತಲೆಬಿಸಿ ಇಲ್ಲ ಅನ್ನೋ ರೀತಿಯಲ್ಲಿ ಯತ್ನಾಳ್ ಗುಡುಗಿದ್ದಾರೆ. ನೋಡ್ರಿ, ನಾ ಹೇಳೆ 17 ಜನ ಫೋನ್ ಮಾಡಿದ್ರು ನಿನ್ನೆ
ನನಗೆ ನಾವೆಲ್ಲ ಸುಮ್ಮ ಹೋಗೀವಿ, ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ. ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿರುವುದರಿಂದ ಹೋಗೀವಿ, ಪಕ್ಷದ ವಿರುದ್ಧ ಹೋಗಿಲ್ಲ. ನಾವು ಹೋಗುತ್ತೆ ಹೇಳಿವಿ, ನಾವು ಯಾರಿಗೂ ಬೇಡ್ತಿಲ್ಲ. ನಾವು ಪಕ್ಷ ಸಂಘಟನೆ ಮಾಡ್ಬೇಕತ್ತೀವಿ. ಅವ್ರು ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ. ಪಾಪ ಶಾಸಕರು, ಮಾಜಿ ಶಾಸಕರು ಅವ್ರನ್ನ ಸೋಲಿಸೋದಾರು ಯಾರು? ಅವ್ರು ಮಾಜಿ ಆಗಲಿಕ್ಕೆ ಕಾಣ್ರು ಯಾರು? ಅದು ಆತ್ಮಾವಲೋಕನಲ್ಲಿ ಆಗಬೇಕಾಗಿತ್ತಲ್ಲ. ಸೋಲಿಸಲಾಕ ಅವ್ರನ್ನ ಪಾಪ MLAಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗಿದ್ದೆ, ಮಾಜಿ ಆಗಿದ್ದಾರೆ. ಅವರೆಲ್ಲ ಆರಿಸಿ ಬಂದಿದ್ದು ನಾವು ಸರ್ಕಾರನಾಗಿರ್ತಿದ್ವಿ. ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಗಳು ಯಾವುವು? ಆ ಕೈಗಳು 2 ಅದಾವೋ 4 ಅದಾವೋ ನಿನ್ನೆ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ, ನೀವು ಸೋತೀರಿ, ನಾವು ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಪಾಪ ನೀವು ಸೋತೀರಿ. 2 ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ. ನೀವು ಮಾಧ್ಯಮದವ್ರು ಏನಿದ್ರಲ್ಲ, ಈ ಒಂದು ಯತ್ನಾಳರ ಗುಂಪು ಅನ್ಬೇಡ್ರಿ, ನಿಷ್ಠಾಂತ BJP ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಂತ ಹೊಡಿರಲ್ಲ. ನಾವು ರೊಕ್ಕ ಕೊಡೋದಿಲ್ಲ, ಆ ಮಾತು ಬೇರೆ. ಹೊಡೀರಿ, ನಿಮಗೂ ಗೌರವ ಬರ್ತದೆ. ಇವರೆಲ್ಲ ಬಕಪ್ ಸಲಗಿಟ್ಟು ಹೋರಾಟ ಮಾಡಕತ್ತಾರ. ಇದಕ್ಕೆ ಬೆದರಿ ಮಾಜಿ ಶಾಸಕರು ವಿಶ್ವಾಸ ತಗುವಂಥ ಕೆಲಸ ಏನಾದರೂ ಆಗಿದ್ದರೆ ಅದು ನಿಷ್ಠಾವಂತ BJP, ರಮೇಶ್ ಜಾರಕಿಹೊಳಿ, ಯತ್ನಾಳ್, ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನಿಂದ ಹೊಡ್ರಿ. ನೀವು ಇವತ್ತು ಮುಂಜಾನೆ ತಾನೇ ಏನು ಹೊಡೆದಿರಿ ಹೊಡಿರಿ. ಯತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ. 110 ಮಾಜಿ ಶಾಸಕರು, 110 ಮಂದಿ ಎಲ್ಲಿದಾರ ರೀ? ಎಲ್ಲಿ ಲೆಕ್ಕ ಕೊಡ್ರಪ್ಪ, ನಿಮ್ಮ ಮಾಧ್ಯಮದವರೇ ಕೊಡ್ರಿ. ಸುಮ್ಮನೆ ಹೊಡಿದನ್ನ ಅವ್ರು ಅಂಕಿ ಕೊಟ್ಕೊಳ್ಳೋಣ. ನನಗೆ ಕರ್ನಾಟಕದಾಗೆ 110 ಮಂದಿ ಮಾಜಿ ಶಾಸಕರದವರೆಲ್ಲ ಗೊತ್ತಿಲ್ಲ. BJP, ಕಾಂಗ್ರೆಸ್, JDS ಕೂಡಿ ನೀವು ಹೊಡೆದ್ರಿ. 2 ದಿವಸ ವೈಭವ ತೋರಿಸಿದ್ರಿ. ಇವತ್ತಿನಿಂದ ಏನು ಹೊಡ್ರಿ ಅಂದ್ರೆ ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ BJPಯಲ್ಲಿ ಆಯಿತು. ಅದು ಬರೀರಿ, ಅಂದ್ರೆ ನಿಮ್ಗೆ ಗೌರವ ಬರ್ತಾಯಿತ್ತು ಮಾಧ್ಯಮದವ್ರಿಗೆ. ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ, ಜಗದಂಬಿಕಾ ಪಾಲ್ ಅವರು ಹೇಳಿದ್ದಾರೆ, ಅಮಿತ್ ಶಾ ಅವ್ರ ಸಹಿತ ಸಂದೇಶ ಕೊಟ್ಟಾರೆ. ಇದೇನು ಮಾಹಿತಿ ಕೊಟ್ಟರೆ ಒಳ್ಳೇದಿದೆ. ಎಲ್ಲೇ ನೋಡಿ, ಕಲಬುರಗಿಗೆ ವಿಜೇಂದ್ರ ಬರಲೇ ಇಲ್ಲ. ಏನು ಹೋರಾಟ ಮಾಡಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಅವ್ರಿಗೇನು ಭಯ ಹಾಕಿರ್ಬೇಕತ್ತ. ನಿಮ್ಮ ತಂದೆದೆಲ್ಲ ತೆಗಿತೇನತ್ತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ. ಅದಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ 15,000 ಜನ ಭಾರಿ ಪ್ರತಿಭಟನೆ ಅಂತ ಇಡೀ ಊರು ತುಂಬ ವಿಜೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದರು. ವಿಜೇಂದ್ರ ಬರಲಿಲ್ಲ, ಅಬ್ಸೆಂಟ್ ಯಾಕೆ ಉಳಿದ್ರು ಅಂತ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಮಕಿ ಕೊಟ್ಟರು. ನಂದು ಏನಾರು ಬಂದರೆ ನಿಮ್ಮ ತಂದೆದೆಲ್ಲನೂ ತೆಗಿತೀನಿ ಅದು ಭಯ, ಈ ರೀತಿ ಭಯದಿದೆ. ಸೊ ಈಗ ಯತ್ನಾಳ್ ಮಾಡುವ ಕೆಲಸ ಕಾರ್ಯಗಳಿಗೆಲ್ಲ ಹೈಕಮಾಂಡ್ ಮೆಚ್ಚುಗೆ ಸೂಚಿಸ್ತಿದೆ, ಅಸ್ತು ಅಂತಿದೆ. ಅಂದರೆ ಅವ್ರಿರಬೇಕು, ಯತ್ನಾಳ್ಗೆ ಪಕ್ಷದಲ್ಲಿ ಭವಿಷ್ಯ ಇದೆ ಅನ್ನೋದನ್ನು ಖಚಿತಪಡಿಸ್ದಂಗೆ ಆಯಿತು. ಹಂಗಂತ ವಿಜಯೇಂದ್ರ ತಲೆದಂಡಕ್ಕೆ ಮುಂದಾಗ್ತಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಂತೂ ಅವರು ಯಥಾವತ್ತಾಗಿ ಮುಂದುವರಿತಾರೆ. ಆದರೆ ಬ್ಯಾಲೆನ್ಸ್ ಮಾಡಬೇಕು. ಪದಾಧಿಕಾರಿಗಳು, ಪಕ್ಷದ ಅಧ್ಯಕ್ಷರು, ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ಇರಬಹುದು, ಎಲ್ಲ ಕಡೆ ಸರ್ಜರಿ ಮಾಡೋದು. ಹಾಗೆ ಪ್ರಮುಖವಾಗಿ ಕೋರ್ ಕಮಿಟಿ ಪಕ್ಷದ ತೀರ್ಮಾನಗಳನ್ನು ತಗೊಳ್ಳೋ ಜಾಗದಲ್ಲಿ ಯತ್ನಾಳ್ ಕೂಡ ಬಂದು ಕೂರಲಿದ್ದಾರಾ ಈಗ? ಆ ಮೂಲಕ ನಿಧಾನಕ್ಕೆ ಪಕ್ಷದ ಮುಂಚೂಣಿಗೆ ಬಂದು, ಈಗ ಹೆಸರು ಆರ್ಭಟ ಅದೆಲ್ಲ ಈಗ 1-2 ವರ್ಷಗಳಿಂದ ಜೋರಾಗೇ ಇದೆ ಯತ್ನಾಳ್ ಅವರು. ಆದ್ರೆ ಸ್ಥಾನಮಾನ, ಆಯಕಟ್ಟಿನ ಜಾಗ ಅಂತ ನೋಡಿದಾಗ ಯತ್ನಾಳ್ ಅವ್ರಿಗೆ ಅದು ಸಾಧ್ಯವಾಗಿರ್ಲಿಲ್ಲ. ಈಗ ಕೋರ್ ಕಮಿಟಿಗೆ ಎಂಟ್ರಿ ಕೊಡ್ಲಿದ್ದಾರೆ ಯತ್ನಾಳ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಪ್ರಸ್ತಾಪ ಏನಾದರೂ ಹೈಕಮಾಂಡ್ ಇಟ್ಟರೆ ಯಡಿಯೂರಪ್ಪನವರು ಒಪ್ಪಿಕೊಳ್ತಾರ ಅದಕ್ಕೆ, ಅಥವಾ ಸಾರಾಸಗಟಾಗಿ ತಳ್ಳಿಹಾಕಿ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಮನವೊಲಿಸ್ತಾರ? ಕಾದು ನೋಡಬೇಕು. ಒಟ್ಟಿನಲ್ಲಿ ಕೋರ್ ಕಮಿಟಿಯಲ್ಲಿ ಬಿಗ್ ಸರ್ಜರಿ ಸಂಕ್ರಾಂತಿ ಬಳಿಕ ಆಗಲಿದೆ. ಅದರಲ್ಲಿ ರೆಬಲ್ಸ್ ಟೀಮ್ ಎಂಟ್ರಿ ಆಗೋದು ಕೂಡ ಖಚಿತ ಅನ್ನುವ ಸುದ್ದಿ ಈಗ ಸದ್ದು ಮಾಡ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.